ರಾಜ್ಯ ಸರ್ಕಾರದ ಸಚಿವ ಸಂಪುಟ ವಿಸ್ತರಣೆ ಸೋಮವಾರ ಆಗ್ತದೆ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಅವರಿಗೆ ಡಿ.ಸಿ.ಎಂ ಸ್ಥಾನ ನೀಡಬೇಕು ಅಂತೇಳಿ ಅವರ ಅಭಿಮಾನಿಗಳು ಮುಸ್ಲಿಂ ಮುಖಂಡರು ಚನ್ನಪಟ್ಟಣದ ಆಕಿಲ್ ಶಾ ದರ್ಗಾದಲ್ಲಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸಿ ಅವರಿಗೆ ಒಂದು ಡಿ.ಸಿ.ಎಂ ಸ್ಥಾನ ನೀಡಬೇಕು ಅಂತೇಳಿ ಕೂಡ ಆಗ್ರಹಿಸಿರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಈಗಾಗಲೇ ಈ ಒಂದು ಹಜರತ್ ಶಾ ಆಕಿಲ್ ಶಾ ದರ್ಗಾದಲ್ಲಿ ವಿಶೇಷವಾದಂಥ ಒಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಿರುವಂಥದ್ದು. ಅಲ್ಲಿ ಒಂದು ಚಾದರನ್ನು ಹೊಸಿರುವ ಜೊತೆಗೆ ಈ ಒಂದು ಕೈಯಲ್ಲಿ ಜಮೀರ್ ಅಹಮದ್ ಅವರ ಭಾವಚಿತ್ರ ಇರುವಂಥದ್ದನ್ನ ಕೂಡ ಇಟ್ಕೊಂಡು ಅವರಿಗೆ ಒಂದು ವಿಶೇಷವಾದಂಥ ಡಿ.ಸಿ.ಎಂ ಸ್ಥಾನವನ್ನು ನೀಡಬೇಕು ಅಂತೇಳಿ ಕೂಡ ಆಗ್ರಹಿಸ್ತಾ ಇದ್ದಾರೆ. ಮೊದಲ ಹಂತದಲ್ಲಿ ಅವರಿಗೆ ಸಿಗಲಿಲ್ಲ. ಹೀಗಾಗಿ ಇನ್ನೇನು 2 ದಿನಗಳಲ್ಲೂ ಕೂಡ ವಿಸ್ತರಣೆ ಇದೆ, ಸಚಿವ ಸಂಪುಟ ವಿಸ್ತರಣೆ ಇದೆ. ಈ ನಿಟ್ಟಿನಲ್ಲಿ ಅವರಿಗೆ ಡಿ.ಸಿ.ಎಂ ಸ್ಥಾನ ನೀಡಬೇಕು ಅಂತೇಳಿ ಕೂಡ ಇವತ್ತು ಇಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸಿದರು. ಜೊತೆಗೆ ಇವತ್ತು ಅವರ ಒಂದು ಹುಟ್ಟುಹಬ್ಬ, ಹೀಗಾಗಿ ಎಲ್ಲ ಅವರ ಒಂದು ಅಭಿಮಾನಿಗಳು ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಸರ್, ಇವತ್ತು ಅವ್ರಿಗೆ ಒಂದು ಡಿ.ಸಿ.ಎಂ ಸ್ಥಾನ ನೀಡಬೇಕು ಅಂತೇಳಿ ಆಗ್ರಹಿಸಿ ಒಂದು ವಿಶೇಷವಾದ ಪ್ರಾರ್ಥನೆ ಸಲ್ಲಿಸಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಅವರು ಪ್ರಭಾವಿ ನಾಯಕರು, ಬಡವರ ಬಂಧು, ಮತ್ತು ಇಡೀ ರಾಜ್ಯದಲ್ಲಿ ಹೆಚ್ಚಿದಲ್ಲಿ ಅಭಿಮಾನಿಗಳನ್ನ ಅವ್ರನ್ನ ಫಾಲೋ ಮಾಡ್ತಾ ಇರೋದು ನಾಯಕ ಅಂದರೆ BZ ಜಮೀರ್ ಅಹಮದ್ ಖಾನ್ ಸಾಹೇಬರು. ಅವ್ರಿಗೆ ಡಿ.ಸಿ.ಎಂ ಸ್ಥಾನ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಾವು ಸರ್ಕಾರಕ್ಕೂ ಒತ್ತಾಯನೂ ಮನವಿಯು ಇವತ್ತು ದರ್ಗಾದಲ್ಲೂ ಗುರುಗಳ ಮುಖಾಂತರ ನಾವು ಚದರ್ ಸಲ್ಲಿಸಿ ಇವತ್ತು ಹುಟ್ಟದ ಹಬ್ಬದಲ್ಲಿ ಅದು ನಾವು ಪ್ರೇಯರ್ ಮಾಡಿರೋದು ಅವ್ರಿಗೆ ಡಿ.ಸಿ.ಎಂ ಸ್ಥಾನ, ಒಂದು ಮನ್ಸಿ ಸ್ಥಾನ ಸಿಗಲಿ ಅಂತ ಹೇಳ್ಬಿಟ್ಟು ಅವ್ರ ಜೊತೆಲಿ ನಾವು ಸಾಥ್ ಇದ್ದೀವಿ ಅಂತ ಒಂದು ಮೆಸೇಜ್ ಕೊಡೋಕ್ಕೆ ಎಲ್ಲ ಸೇರಿದ್ದೀವಿ. ಸರ್, ಒಂದು ಕಡೆ ಇವತ್ತು ಅವ್ರ ಹುಟ್ಟುಹಬ್ಬ, ಸೋಮವಾರ ಸಚಿವ ಸಂಪುಟ ವಿಸ್ತರಣೆ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ನಿಮಗೆ ನಿರೀಕ್ಷೆ ಇದೆಯಾ ಸರ್, ಈ ಒಂದು ಹುಟ್ಟುಹಬ್ಬಕ್ಕೆ ಒಂದು ಸ್ಪೆಷಲ್ ಗಿಫ್ಟ್ ಆಗಿ ಸೋಮವಾರ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತ? 100% ನಮಗೆಲ್ಲ ನಿರೀಕ್ಷೆ ಇದೆ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅವ್ರದ್ದು ಹುಟ್ಟುಹಬ್ಬ, ನಾವು ಇಲ್ಲಿ ಆಕಿಲ್ ಶಾಹಿ ದರ್ಗಾ ಹತ್ರ ನಾವು ವಿಶೇಷವಾಗಿ ಪೂಜೆ ಸಲ್ಲಿಸಿ ಇವತ್ತು ನಾವು ಹುಟ್ಟುಹಬ್ಬ ಆಚರಿಸ್ತಾ ಇದ್ದೀವಿ. ನಮ್ಗೆ ವಿಶ್ವಾಸ ಆದ ನಮ್ಮ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಅವ್ರಿಗೆ ಈ ಸತಿ ಸಚಿವ ಸಂಪುಟದಲ್ಲಿ ಖಂಡಿತ ತಗೋತಾರೆ. ಯಾಕಂದರೆ ನಮ್ಮ ಏನು ಮುಸ್ಲಿಂ ಜನಾಂಗ ನಾವು ಕರ್ನಾಟಕದಲ್ಲಿದ್ದೀವಿ, ಅದರಲ್ಲಿ ಬರೀ ಮುಸ್ಲಿಮ್ಸ್ ಅಂತಾನೆ ಅಲ್ಲ, ಸರ್ವ ಜನಾಂಗದ ನಾಯಕರು ಅವರು, ಎಲ್ಲ ಜಾತಿ ಧರ್ಮದ ನಾಯಕರು. ಅದರಲ್ಲಿ ವಿಶೇಷವಾಗಿ ಅವರು ಯಾವುದು ಬಡವ್ರ ಬಗ್ಗರಿಗಾಗಲಿ, ಒಂದು ಧನ ಸಹಾಯ ಮಾಡೋದಾಗಲಿ, ಒಂದು ಏನಾರ ಒಂದು ಆಪತ್ತು ಬಂದರೆ ಅದಕ್ಕೆ ಬಂದು ನಿಂತ್ಕೊಳ್ಳುವಂಥ ವ್ಯಕ್ತಿ ಅಂದರೆ ನಮ್ಮ ರಾಜ್ಯದಲ್ಲಿ BZ ಜಮೀರ್ ಅಹಮದ್ ಖಾನ್ ಅಂತ ನಾವು ಹೇಳ್ತೀವಿ. ಅದು ಯಾಕಂದರೆ ಅವ್ರಿಗೆ ಅಂಥ ನಾಯಕರು ಈಗ ನೀವು ನೋಡ್ಬೋದು, ರಾಷ್ಟ್ರದಲ್ಲಿ ಸುಮಾರು ರಾಜ್ಯದಲ್ಲೂ ಮುಸ್ಲಿಮ್ಸ್ ನಾಯಕರು, ಬೇರೆ ನಾಯಕರು ಇದ್ದಾರೆ. ಇದ್ರೂ ಇವರಂತ ಬಂದು ನಿಂತ್ಕೊಳ್ಳೋಂಥ ನಾಯಕರು ಬಹಳ ಕಮ್ಮಿ. ಯಾವ ವಿಷಯಕ್ಕೂ ಬಂದು ಮುಂದೆ ನಿಂತ್ಕೊಂಡು ಫೇಸ್ ಮಾಡ್ತಾರೆ, ಎಲ್ಲ ಬಡವ್ರ ಬಗ್ಗೆ ಸಹಾಯ ಮಾಡ್ತಾರೆ. ಯಾವ ಸಮಸ್ಯೆ ಬಂದ್ರೂ ಬಗೆಹರಿಸುವಂಥ ದೇವರು ಅವ್ರಿಗೆ ಶಕ್ತಿ ಕೊಟ್ಟಿದ್ದಾನೆ. ಸರ್, ಈಗ ಡಿ.ಕೆ. ಶಿವಕುಮಾರ್ ಅವರ ಒಂದು ಸರ್ಕಾರದಲ್ಲಿ ಮೊದಲ ಹಂತದಲ್ಲಿ ಅವರಿಗೆ ಸಿಕ್ಕಿರಲಿಲ್ಲ ಸಚಿವ ಸ್ಥಾನ. ಅನಂತರದಲ್ಲಿ ಎಲ್ಲ ಕಡೆ ಕೂಡ ರಾಜ್ಯಾದ್ಯಂತಲೂ ಕೂಡ ಒಂದು ಪ್ರತಿಭಟನೆಗಳಾಯಿತು, ಚನ್ನಪಟ್ಟಣದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ರು. ಹೈಕಮಾಂಡ್ ಕೊಡುತ್ತೆ ಅನ್ನೋ ನಿರೀಕ್ಷೆ ಇದೆ. ಏನು ಹೈಕಮಾಂಡ್ಗೆ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇವತ್ತು ಅವರು ಜನ್ಮದಿನದ ಶುಭಾಶಯಗಳನ್ನು ಹೇಳ್ತಾ ನಾನು ಎಲ್ಲ ನಮ್ಮ ಚನ್ನಪಟ್ಟಣ ತಾಲೂಕು ಲೀಡರ್ಸ್ಗಳಿಂದ, ನಮ್ಮ ಜನಾಂಗದಿಂದ ಅವ್ರಿಗೆ ಶುಭಾಶಯಗಳು ಹೇಳ್ತಾ, ಮೊದಲನೇದಾಗಿ ಸೋಮವಾರ ಏನು ಸೆಕೆಂಡ್ ಲಿಸ್ಟಲ್ಲಿ ಏನು ಸರ್ಕಾರ ಇವಾಗ ನೆಕ್ಸ್ಟ್